ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕರ್ನಾಡ ವೀಕ್ಷಕರಿಗೆ ನಾನು ನಿಮ್ಮ ಮಂಜುನಾಥ್ ಗುರೂಜಿ ಮಾಡುವ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಆಗಸ್ಟ್ ತಿಂಗಳ ಮೇಷರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ರಾಯರಿದ್ದರೆ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ನೋಡೋದಾದರೆ, ಈ ತಿಂಗಳು ಗುರುವಿನ ಅನುಗ್ರಹ ನಿಮ್ಮ ಪ್ರತಿಭೆಯನ್ನ ಗುರುತಿಸುತ್ತದೆ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗುತ್ತದೆ. ಆದರೆ ಶನಿಯ ಪ್ರಭಾವ ಕೆಲಸದಲ್ಲಿ ವಿಳಂಬ ಆಗಿರಬಹುದು. ಹೆಚ್ಚುವರಿ ಒತ್ತಡ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ. ತಿಂಗಳ ಉತ್ತರಾರ್ಧದಲ್ಲಿ ಸೂರ್ಯನ ಪ್ರಭಾವ ನಾಯಕತ್ವದ ಅವಕಾಶವನ್ನು ದೊರೆಯುತ್ತದೆ. ಇನ್ನ ವ್ಯವಹಾರದ ವಿಚಾರದಲ್ಲಿ ನೋಡೋದಾದ್ರೆ, ಬುಧನ ಅನುಕೂಲದಿಂದ ವ್ಯವಹಾರ ವಿಸ್ತರಣೆಗೆ ನೆರವಾಗ್ತದೆ. ಗುರುವಿನ ಕೃಪೆ ನಿಮಗೆ ಉತ್ತಮ ಸಂಪರ್ಕಗಳ ನಿಮಗೆ ಲಾಭ ತರುತ್ತದೆ. ಆದ್ರೆ ಶನಿಯ ಪ್ರಭಾವದಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಈ ತಿಂಗಳು ನಿಮಗೆ ಶುಕ್ರನ ಪ್ರಭಾವ ಜಾಸ್ತಿ ಇರುವುದರಿಂದ ಯಾರೆಲ್ಲ ಆಭರಣ ವ್ಯಾಪಾರ ಬಟ್ಟೆ ಮಾಡ್ತಾ ಇದ್ದೀರಾ, ಉತ್ತಮ ಬೆಂಬಲ ನೀಡುತ್ತದೆ. ಇನ್ನು ಆರ್ಥಿಕ ಸ್ಥಿತಿಯಲ್ಲಿ ಗುರು ಆರ್ಥಿಕದ ಆದಾಯವನ್ನು ಹೆಚ್ಚಿಸುತ್ತದೆ. ಆದರೆ ಶನಿಯ ಪ್ರಭಾವದಿಂದ ಅನಿರೀಕ್ಷಿತ ಖರ್ಚನ್ನು ಹೆಚ್ಚಿಸಬಹುದು. ಆದರೆ ರಾಹುವಿನ ಪ್ರಭಾವ ತಕ್ಷಣ ಲಾಭ ಸಿಗ್ತದೆ ಎಂಬ ಆಶೆಗೆ ಈ ರಾಹುವಿನ ಪ್ರಭಾವದಿಂದ ಅಪಾಯದಿಂದ ಹೂಡಿಕೆ ಮಾಡಬೇಡಿ. ಇನ್ನ ಕುಟುಂಬದಲ್ಲಿ ಶುಕ್ರನ ಅನುಕೂಲದಿಂದ ಸಂತೋಷ ಹೆಚ್ಚಾಗ್ತದೆ. ಸೂರ್ಯನ ಪ್ರಭಾವವು ಮನೆಯ ಪ್ರಮುಖ ನಿರ್ಧಾರಗಳಲ್ಲಿ ಪಾತ್ರವನ್ನು ಹೆಚ್ಚಿಸಬಹುದು. ಆದರೆ ಕೇತುವಿನ ಪ್ರಭಾವ ಸಣ್ಣ ವಿಷಯಗಳು ದೊಡ್ಡದಾಗಿ ಹೋಗುವಂತ ಸಾಧ್ಯತೆಗಳಿರುವುದರಿಂದ ಮಾತಿನ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ಗುರುವಿನ ಆಶೀರ್ವಾದ ಇರುವುದರಿಂದ ಕಲಿಕೆಯಲ್ಲಿ ಉತ್ತಮವಾದಂತ ಪ್ರಗತಿಯನ್ನ ಕಾಣ್ತೀರಾ. ಆದರೆ ಶನಿಯ ಪ್ರಭಾವ ಏಕಾಗ್ರತೆ ಕೊರತೆಯನ್ನು ತರಬಹುದು. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡೋದಾದ್ರೆ, ಶನಿಯ ಪ್ರಭಾವದಿಂದ ನಿದ್ರೆಯ ಕೊರತೆಯನ್ನು ಕಾಡುತ್ತದೆ. ಇನ್ನು ಆಗಸ್ಟ್ ತಿಂಗಳು ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನ ಮಾಡಿ ಮಂಗಳವಾರದಂದು ಓಂ ಸ್ಕಂದಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪಿಸಿ. ಈ ಮಂತ್ರವನ್ನ ಜಪಿಸಿದ ನಂತರ ಎಲ್ಲಿನ ದೀಪವನ್ನ ಹಚ್ಚಿ. ಇದಾಗಿತ್ತು ಮೇಷರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರಿದ್ದರೆ ಅನ್ನುವ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.